Ahora sí, mangiata, nei sushi. Kullaka ಬೇಡ ಸಿಲ್ಕು. ಒಂದೊಂದೇ ಹಾಕೋಬೇಕಪ್ಪ. ಫೋನ್ ಯಾರು ಗುರು, ಯಾರೋ ಪೊಲೀಸು. ನಾನೇ ಚಿನ್ನನೆ ಕಳ್ಳಿ. ನನ್ ಮಂಜರಿ ಏನಕ್ಕ, ನನ್ ರಾಣಿ, ನಾನ್ ರಾಜ, ನಾನ್ ಮಂಜರಿ. ರಾಜ ನಾನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಇದು ಆ್ಯಕ್ಚುಲಾಗಿ ಒಂದು ಸ್ವಲ್ಪ ಲೇಟಾಗಿಯೇ ಹಾಕ್ತಾಯಿದ್ದೀನಿ ಈ ಒಂದು ವಿಡಿಯೋನ. ಮಂತ್ರಾಲಯಕ್ಕೂ ಹೋಗೋದಕ್ಕೂ ಮುಂಚೆ ನಾನು ಈ ಒಂದು ವಿಡಿಯೋಸ್ನ ಮಾಡ್ಕೊಂಡಿದ್ದು. ಬಟ್ ಮಂತ್ರಾಲಯದ ವ್ಲಾಗ್ನ ನಾನು ಸ್ವಲ್ಪ ಬೇಗನೆ ಹಾಕಿದೆ. ಇದೊಂದೇ ಒಂದು ವಿಡಿಯೋ ಇತ್ತಲ್ಲ, ಹಾಗಾಗಿ ಪರವಾಗಿಲ್ಲ ಅಂತ ಲೇಟಾಗಿಯೇ ಹಾಕ್ತಾಯಿದ್ದೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಕಸಿನ್ಸ್ ಎಲ್ಲ ಮನೆಗೆ ಬಂದಿದ್ರಲ್ವ, ಹೀಗೆ ಸಂಜೆ ಕೂತ್ಕೊಂಡು ಮಾತಾಡಿಕೊಂಡು ಸೆಟ್ ಆಡಿದ್ವಿ. ಅದಾದಮೇಲೆ ಕಳ್ಳ ಪೊಲೀಸ್ ಕೂಡ ಆಟ ಆಡಿದ್ವಿ. ತುಂಬಾ ಚೆನ್ನಾಗಿ ಟೈಮ್ ಪಾಸ್ ಆಯಿತು, ತುಂಬಾ ಚೆನ್ನಾಗಿತ್ತು. ಮತ್ತು ನಾನು ಅವತ್ತಿನ ದಿನ ವ್ಲಾಗೇನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಚಿಂಟು ಬೆಳಗ್ಗೆ ಮಾರ್ಕೆಟಿಗೆ ಹೋಗಿದ್ದ ಅಂತ ಅಂದ್ಬಿಟ್ಟು ಅವ್ನ ಕೈಯಲ್ಲಿ ನಾನು ಪಾಲಕ್ ಸೊಪ್ಪನ್ನ ತೊಗೊಂಬರೋದಕ್ಕೆ ಹೇಳಿದ್ದೆ. ಸೊ ಪಾಲಕ್ ಸೊಪ್ಪನ್ನು ತೊಗೊಂಡು ಬಂದಿದ್ದ. ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ನಾನು ಚಿತ್ರಾನ್ನ ಮಾಡಿದ್ದೆ. ಸೊ ಚಿತ್ರಾನ್ನ ಮಾಡಿಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಪೂಜೆನೂ ಕೂಡ ಮಾಡಿದ್ದಾಗಿತ್ತು. ಇನ್ನು ಮಧ್ಯಾಹ್ನ ಅಡುಗೆಗೆ ಬಂದುಬಿಟ್ಟು ನಾನು ಪಾಲಕ್ ಹಾಕ್ಬಿಟ್ಟು ಮೊಸಪ್ ಸಾರು ಥರ ಮಾಡ್ತಾಯಿದ್ದೀನಿ. ನನಗೆ ಯೂಶ್ವಲಾಗಿ ಈ ಒಂದು ಟೇಸ್ಟ್ ತುಂಬ ಇಷ್ಟ ಆಗುತ್ತೆ. ಪಾಲಕ್ ಸೊಪ್ಪಿಂದ ಬೇಳೆ ಸಾರು ಆ ಥರದ್ದೆಲ್ಲ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಸೊ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಮನೆಯಲ್ಲಂತೂ ಜಾಸ್ತಿ ಜನನೇ ಇದ್ದಾರಲ್ವ, ಒಂದು 2 ಟೈಮ್ಗೆ ಆಗೋ ಥರ ಮಾಡ್ತಾ ಇರೋವಂಥದ್ದು. ಸೊ ಫಸ್ಟಿಗೆ ಈ ಕಡೆ ಒಂದು ಸೈಡಲ್ಲಿ ಅನ್ನಕ್ಕೆ ಕೂಡ ಇಟ್ಬಿಟ್ಟಿದ್ದೀನಿ. ಸೊ ಅನ್ನ ರೆಡಿ ಆಗ್ತಾ ಇರಲಿ ಅಂತ ಅಂದ್ಬಿಟ್ಟು, ಇನ್ನು ಅದಾದಮೇಲೆ ಕುಕ್ಕರಲ್ಲಿ ಬಂದು ನಾನು ಬೇಳೆನ ಬೇಯಿಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನನ್ನ ತಮ್ಮಂದಿರು ಅವರು ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿದ್ರಲ್ವ, ಸೊ ಹಸಿಮೆಣ್ಸಿನ್ಕಾಯಿ ಅದನ್ನೆಲ್ಲ ತೊಗೊಂಡು ಬಂದಿದ್ರು. ಸರಿ, ನಾವು ಅದನ್ನೆಲ್ಲ ಬಿಡಿಸಿ ರೆಡಿ ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಅವ್ರು ಅದನ್ನೆಲ್ಲ ಬಿಡಿಸಿ ಒಂದು ಬಾಕ್ಸಿಗೆ ಹಾಕ್ತಾ ಇದ್ದಾರೆ. ಸೊ ಹೀಗೆ ಅವರು ಒಬ್ರಿಗೊಬ್ರು ಮಾತಾಡಿಕೊಂಡು ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಜೊತೆಗೆ ನನಗೂ ಕೂಡ ಇಲ್ಲಿ ಅಡುಗೆ ಮನೆಯಲ್ಲಿ ಅವರು ಇರೋದ್ರಿಂದ ನಾನು ಒಬ್ಬಳೇ ಅಡುಗೆ ಮಾಡ್ತಾಯಿದ್ದೀನಿ ಅನ್ನೋ ಥರ ಫೀಲ್ ಇರಲ್ಲ. ಅವ್ರ ಜೊತೆ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ನಾನು ಕೂಡ ಅಡುಗೆನ ಮಾಡ್ತಾಯಿದ್ದೆ. ಸೊ ನಮ್ಮ ಮನೆಯಲ್ಲಿ ಇಷ್ಟು ದೊಡ್ಡ ಪಾತ್ರೆ ಇರಲಿಲ್ಲ. ನಾನು ನಮ್ಮ ಅಮ್ಮನ ಮನೆಯಿಂದನೇ ತರಿಸ್ಕೊಂಡೆ. ಹಿಂದಿನ ದಿನ ನಾನು ಸಾಂಬಾರು ಏನು ಮಾಡಿದ್ದೆ ಅದು ಬರೀ 1 ಟೈಮ್ಗೆ ಅಷ್ಟೇ ಆಗಿತ್ತು. ಮತ್ತು ಎಲ್ಲರೂ ಕೂಡ ಫಿಲಮ್ ನೋಡೋದು ಈ ಥರದ್ದೆಲ್ಲ ಇರ್ತಿತ್ತಲ್ವ, ಹಾಗಾಗಿ ನಾನು ಬರೀ ಅಡುಗೆನೇ ಮಾಡ್ಕೊಂಡಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಸೊ ಹಾಗಾಗಿ ನಾನು ಇವತ್ತು 2 ಟೈಮ್ಗೂ ಕೂಡ ಆಗೋ ಥರ ಮಾಡಿಬಿಡೋಣ, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಅಮ್ಮನ ಮನೆಯಿಂದ ಪಾತ್ರೆಗಳನ್ನ ತರಿಸ್ಕೊಂಡೆ. ಸೊ ಹಾಗಾಗಿ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಸಾಂಬಾರಿಗೆ ಏನೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೇಳೆನೂ ಕೂಡ ಬೇಯಿಸ್ಕೊಂಡಿದ್ದಾಗಿತ್ತು. ಒಂದು ಪಾತ್ರೆನ ಇಟ್ಕೊಂಡು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಬೆಳ್ಳುಳ್ಳಿ ಏನು ಕುಟ್ಟಿಟ್ಕೊಂಡಿರ್ತೀನಿ ಅದನ್ನು ಕೂಡ ಹಾಕಿಬಿಟ್ಟು ಇವಾಗ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಹಾಕ್ತೀನಿ ನಾನು, ಲೈಕ್ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಅಂತ. ಮತ್ತು ಮಾಮೂಲಿ ನಾವೇನು ಕರಿಬೇವಿನ ಸೊಪ್ಪನ್ನು ಹಾಕ್ತೀವಿ ಅದನ್ನು ಒಗ್ಗರಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಅದೇನು ಪಾಲಕ್ ಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಅಲ್ವಾ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಅದನ್ನು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ತೀನಿ ಪಾಲಕ್ ಸೊಪ್ಪು. ಸೊ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇಫ್ ಇನ್ ಕೇಸ್ ಏನಾದರೂ ನಮಗೆ ಪಾಲಕ್ ಸೊಪ್ಪು ಆ ಥರ ತಿನ್ನೋದಕ್ಕೆ ಇಷ್ಟ ಆಗ್ತಿಲ್ಲ ಅಂತಂದರೆ ಒಂದು ಸ್ವಲ್ಪ ಬೇಯಿಸ್ಕೊಂಡು ಕೂಡ ಗ್ರೈಂಡ್ ಮಾಡಿ ಹಾಕೋಬೋದು. ನಾನಿಲ್ಲಿ ಆ ಥರ ಏನೂ ಮಾಡ್ತಾಯಿಲ್ಲ, ನಾನು ಎಣ್ಣೆನಲ್ಲೇ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಏನೊಂದು 2-3 ನಿಮಿಷಕ್ಕೆಲ್ಲ ತುಂಬ ಸಾಫ್ಟ್ ಆಗಿಬಿಡುತ್ತೆ ಪಾಲಕ್ ಸೊಪ್ಪು. ಸೊ ನನಗೆ ಗ್ರೈಂಡ್ ಮಾಡಿಬಿಟ್ಟು ಸೊಪ್ಪನ್ನೆಲ್ಲ ಹಾಕೋದು ಅಷ್ಟು ಇಷ್ಟ ಆಗೋದಿಲ್ಲ. ಅದೊಂಥರ ತಿನ್ನೋವಾಗ ಬಾಯಿಗೆ ಸಿಗ್ತಾಯಿದ್ರೇ ಮೊಸಪ್ ಸಾರು ಚೆಂದ ಅಂತ ಅನಿಸುತ್ತೆ. ಸೊ ಟೈಪ್ ಆಫ್ ಮೊಸಪ್ ಸಾರು ಅಂತಲೇ ಹೇಳ್ಬೋದು. ಅದು ಸೇಮ್ ಇಂಗ್ರೀಡಿಯೆಂಟ್ಸೇ ಹಾಕ್ತೀವಿ, ಬಟ್ ಸೊಪ್ಪುಗಳು ಜಾಸ್ತಿ ಹಾಕ್ತೀವಿ ಮೊಸಪ್ ಸಾರಿಗೆ. ಬಟ್ ಇಲ್ಲಿ ನಾನು ಬರೀ ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ನಾನು ಮಾರನೇ ದಿನಕ್ಕೂ ಸೇರಿ ಪಾಲಕ್ ಪನ್ನೀರ್ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಪಾಲಕ್ ಸೊಪ್ಪನ್ನು ತರಿಸಿದ್ದು. ಬಟ್ ನನ್ನ ತಮ್ಮ ಏನಂತ ಅಂದರೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಏನು ಹೇಳ್ತಾರಲ್ವ, ಈ ಬಿಸಿಲಿಗೆಲ್ಲ ಒಂಥರ ಬೆವತ್ಕೊಂಡಂಗೆ ಆಗಿರುತ್ತಲ್ವ ಸೊಪ್ಪು. ಸೊ ಆ ರೀತಿ ಆಗಿರೋದ್ರಿಂದ ನಾನು ಒಂದೇ ಸರಿ ಸೊಪ್ಪಿನ ಸಾರೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋವಂಥದ್ದು. ಇವಾಗ ಬೇಳೆ ಏನು ಬೇಯಿಸಿ ಇಟ್ಕೊಂಡಿದ್ದೆ ಅದು ಕೂಡ ರೆಡಿ ಆಗಿತ್ತು. ಅದನ್ನು ಒಂದು ಸ್ವಲ್ಪ ಬೇಳೆನ ಮಸ್ಕೊಳ್ತಾ ಇದ್ದೀನಿ. ಆವಾಗ ಒಂದು ಸ್ವಲ್ಪ ಸ್ಮ್ಯಾಶ್ ಥರ ಕೂಡ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಎಲ್ಲರೂ ಕೂಡ ಹಾರರ್ ಮೂವಿನ ನೋಡ್ತಾಯಿದ್ರು. ನಮ್ಮ ಮನೆಯಲ್ಲಂತೂ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಅಷ್ಟೇ ಏನೋ ಒಂದು ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಇರ್ತಾರೆ ಅಂತ ಅಂದರೆ ಎಲ್ಲರೂ ಸೇರಿದ್ದಾಗ. ಆಮೇಲಿಂದ ಬರೀ ಹಾರರ್ ಮೂವಿನೇ ನೋಡ್ತಾ ಇರ್ತಾರೆ. ಜೊತೆಗೆ ಸ್ವಲ್ಪ ಹೊತ್ತು ಸೆಟ್ ಆಟ ಆಡೋದಾಗಿರ್ಬೋದು ಅಥವಾ ಕಳ್ಳ ಪೊಲೀಸ್ ಆಟ ಆಡೋದಾಗಿರ್ಬೋದು, ಈ ರೀತಿಯಾಗೆಲ್ಲ ಆಟ ಆಡ್ತಾ ಇರ್ತೀವಿ.
ಇಲ್ಲ ಅಂದರೆ ಯಾವುದಾದ್ರೂ ಒಂದು ವರ್ಡ್ ಬಿಲ್ಡಿಂಗ್ ಆ ಥರ ಗೇಮ್ಸ್ನ ಆಡ್ತಾ ಇರ್ತೀವಿ. ಸೊ ಒಂಥರ ನಮಗೂ ಟೈಮ್ ಪಾಸ್ ಆಗುತ್ತೆ, ಚೆನ್ನಾಗಿರುತ್ತೆ. ನಾವು ಚಿಕ್ಕವರಿರುವಾಗೆಲ್ಲ ಕೂಡ ನಾವು ಇದೇ ಥರನೇ ಆಟ ಆಡ್ತಾ ಇದ್ದಿದ್ದು. ಇನ್ನು ಇವಾಗೆಲ್ಲರೂ ಕೂಡ ಆಲ್ಮೋಸ್ಟ್ ಮೊಬೈಲ್ ಇಟ್ಕೊಂಡೇ ಇರ್ತಾರೆ. ನಮ್ಮ ಮನೆಯಲ್ಲಿ ಇಲ್ಲ ಟಿ ವಿ ನೋಡ್ತಾ ಇರ್ತಾರೆ, ಇಲ್ಲ ಎಲ್ಲರೂ ಕೂತ್ಕೊಂಡು ಈ ರೀತಿಯಾಗಿ ಆಟ ಆಡ್ತಾ ಇರ್ತೀವಿ. ಸೊ ಈ ರೀತಿಯಾಗಿ ಇವಾಗಂತೂ ಆಲ್ಮೋಸ್ಟ್ ಹೇಳ್ತಾ ಇದ್ದೆ ನಾನು ಲಾಸ್ಟ್ ಒಂದು ವ್ಲಾಗಲ್ಲಿ ಕೂಡ, ಬರೀ ಹಾರರ್ ಮೂವೀಸೇ ನೋಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ನಾನು ನೋಡೋವರೆಗೂ ಒಂದು 10-15 ನಿಮಿಷ ನೋಡ್ತಾ ಇರ್ತೀನಿ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ಫುಲ್ ನಿದ್ದೆ ಮಾಡ್ತಾ ಇರ್ತೀನಿ. ಪರವಾಗಿಲ್ಲ ಬಿಡು ಇವ್ರು ನೋಡ್ಕೊಳ್ಳಿ ಅಂತ. ಬಟ್ ಅವ್ರ ಜೊತೆಲಿ ಇರಬೇಕಷ್ಟೇ ಇರ್ತೀನಿ. ಇನ್ನು ಜೀವನ್ಗೆ ಇವತ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಏನಕ್ಕೆ ಅಂತಂದರೆ ಅವರು ನೆಕ್ಸ್ಟ್ ಮಂಡೇಯಿಂದ ಆಫೀಸ್ಗೆ ಹೋಗಬೇಕಾಗಿತ್ತು. ಹಾಗಾಗಿ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನೋದು ತುಂಬಾ ಮುಖ್ಯ. ಅವ್ರ ಆಫೀಸಲ್ಲಿ ಅದನ್ನು ಕನ್ಸಿಡರ್ ಮಾಡ್ತಾರಂತೆ. ಹಾಗಾಗಿ ಇವತ್ತು ಹೋಗ್ಬಿಟ್ಟು ಹಾಸ್ಪಿಟಲ್ಗೆ ಫಿಟ್ನೆಸ್ ಸರ್ಟಿಫಿಕೇಟ್ನ ತೊಗೊಂಬರಬೇಕು. ಇನ್ನು ಅಡುಗೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಊಟ ಎಲ್ಲ ಮಾಡಿ ಅದಾದಮೇಲೆ ಹಾಸ್ಪಿಟಲ್ಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಸೊ ಇಲ್ಲಿ ಅಡುಗೆ ಕೆಲಸಗಳು ಕೂಡ ಆಯಿತು. ನಾನು ಇನ್ನೇನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಸಿಂಕಲ್ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟೆ ಅಂತಂದರೆ ಇನ್ನು ಕಂಪ್ಲೀಟ್ ಅಡುಗೆ ಮನೆ ಕೆಲಸ ನಂದು ಆಯಿತು ಅಂತಲೇ ಅರ್ಥ. ನಮ್ಮಜ್ಜಿ ಸ್ನಾನಕ್ಕೆ ಹೋಗಿದ್ದರು. ಬಂದಿದ್ದ ತಕ್ಷಣ ನೋಡಿಬಿಟ್ಟು ಈ ದೊಡ್ಡ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತಾಯಿದ್ದೆ ಅಲ್ವಾ, ಯಾಕಮ್ಮ ಇಷ್ಟೊಂದು ಸಾಂಬಾರು ಮಾಡ್ತಾಯಿದ್ಯಾ ಅಂತ ಫುಲ್ ಆಶ್ಚರ್ಯವಾಗಿ ಹೇಳ್ತಾಯಿದ್ರು. ಅದಕ್ಕೆ ನಾನು ಹೇಳಿದೆ, ಅಲ್ಲ ಅಮ್ಮ ಏನಂದರೆ 2 ಟೈಮ್ಗೂ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದೆ. ಆಮೇಲೆ ಓ ಹಂಗ, ನಾನು ಏನಕ್ಕಪ್ಪ ಇಷ್ಟೊಂದೆಲ್ಲ ಸಾಂಬಾರು ಮಾಡ್ತಿದ್ಯಾ ಅಂತ ಅಂದ್ಕೊಂಡೆ ಅಂದ್ಬಿಟ್ಟು ಹೇಳ್ತಾಯಿದ್ರು. ಸೊ ನನಗೇನಂತಂದರೆ ಒನ್ ಟೈಮ್ ಅಡುಗೆ ಮನೆಗೆ ಬಂದರೆ ಅದೇನು ಅಡುಗೆ ಕೆಲಸ ಎಲ್ಲ ಇದೆ ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಬಿಡ್ಬೇಕು. ಅಡುಗೆ ಮನೆ ಕಂಪ್ಲೀಟ್ಲಿ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಸೊ ನನಗೆ ಈ ಥರ ಇಷ್ಟ. ಆವಾಗ ಅಡುಗೆ ಮಾಡೋದು ಅಂತಂದರೆ ಯಾರಿಗೆ ಆದ್ರೂ ಒಂದು ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ ಅಲ್ವಾ. ಸೊ ನನಗೂ ಕೂಡ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಳ್ಳೋದೇ ಒಂಥರ ಬಿಗ್ ಟಾಸ್ಕ್ ಆಗಿರುತ್ತೆ. ಇನ್ನು 2 ಸರಿ ಅಡುಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಬರೀ ನಾನು ಅಡುಗೆ ಮನೆಯಲ್ಲೇ ಇರ್ತೀನಿ ಅಂತಂದ್ಬಿಟ್ಟು ಒಂದೇ ಸಲ ಇವತ್ತು ಸಾಂಬಾರನ್ನ ಮಾಡಿ ಮುಗಿಸಿದಾಯಿತು. ಇನ್ನು ಅಡುಗೆ ಮನೆ ಕೂಡ ಕ್ಲೀನ್ ಮಾಡಿದ್ದಾಯಿತು. ಇನ್ನೊಂದು ಸ್ವಲ್ಪ ಪಾತ್ರೆಗಳೆಲ್ಲ ಇದ್ವು ಸಿಂಕಲ್ಲಿ, ಅದನ್ನೆಲ್ಲ ವಾಶ್ ಮಾಡಿ ಇಟ್ಬಿಟ್ಟೆ ಅಂತ ಅಂದರೆ ಇನ್ನು ಊಟ ಮಾಡಿದ್ದೆಲ್ಲ ಆದಮೇಲೆ ಪಾತ್ರೆಗಳನ್ನ ಕೂಡ ಜೋಡಿಸ್ಕೊಳ್ಬೋದು. ಇನ್ನು ನಮ್ಮ ಶಿಶಿರ್ ಮತ್ತು ನಮ್ಮ ಚಿಂಟು ಇಬ್ಬರು ಕೂಡ ಆವಾಗವಾಗ ಬರೋದು, ಪಾತ್ರೆಯಲ್ಲಿ ಏನು ಸಾಂಬಾರು ಆಗ್ತಿದೆ ಅದನ್ನು ತಿರುಗಿಸ್ಬಿಟ್ಟು ಕೂತ್ಕೊಳ್ಳೋದು. ಇನ್ನು ಇವತ್ತು ಒಂದು ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಮುಗ್ದಿದ್ದು ಲೇಟೇ ಆಯಿತು. ಆಲ್ಮೋಸ್ಟ್ 2:30-3 ಗಂಟೆನೇ ಆಗೋಗ್ಬಿಟ್ಟಿತ್ತು. ಎಲ್ಲರಿಗೂ ಊಟನ ಹಾಕೊಟ್ಬಿಟ್ಟು ನಾನು ಕೂಡ ಹೋಗಿ ಊಟನ ಮಾಡ್ತಾಯಿದ್ದೀನಿ. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನನಗೆ ಈ ರೀತಿ ಮೊಸಪ್ಪು ಸಾರು ಆಗಿರ್ಬೋದು, ಬಸ್ಸಾಂಬಾರು ಆಗಿರ್ಬೋದು, ಉಪ್ಸಾರು ಆಗಿರ್ಬೋದು, ಇದು ತುಂಬಾ ಇಷ್ಟ ಆಗುತ್ತೆ. ಸೊ ಊಟನ ಮಾಡಿಬಿಟ್ಟು ಇನ್ನು ಜೀವನ್ಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಬಟ್ ಅವತ್ತಿನ ದಿನ ಆಗಲಿಲ್ಲ. ಮತ್ತು ನಾನು ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾಯಿತು. ಸೊ ಅವತ್ತಿನ ದಿನ ಯಾಕೆ ಆಗಲಿಲ್ಲ ಅಂತ ಅಂದರೆ ಡಾಕ್ಟರ್ ಬಂದುಬಿಟ್ಟು ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಮೆಸೇಜ್ ಮಾಡಿದರು. ಸೊ ಅವತ್ತಿನ ದಿನ ಆಗಿರಲಿಲ್ಲ. ನೆಕ್ಸ್ಟ್ ಡೇ ಮತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟಲಿಂದ ಮನೆಗೆ ಬರೋ ಅಷ್ಟೊತ್ತಿಗೆ ನಂದೊಂದು ಹೇರ್ ಕರ್ಲರ್ ರಿಸೀವ್ ಆಗಿತ್ತು. ಸೊ ಆ ಒಂದು ಹೇರ್ ಕರ್ಲನ್ನು ಯೂಸ್ ಮಾಡಿಕೊಂಡು ನಾನು ಫಸ್ಟಿಗೆ ರಕ್ಷುಗೆ ಹೇರ್ ಕರ್ಲ್ನ ಮಾಡಿದೆ. ಚೆನ್ನಾಗಿ ಬಂತು. ಆಮೇಲೆ ನಮ್ಮ ಅಜ್ಜಿಗೆ ಕೂಡ, ಅಮ್ಮ ಬಾಮ್ಮ ನಿಂಗೂ ಕೂಡ ಹೇರ್ ಕರ್ಲ್ ಮಾಡ್ತೀನಿ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಇವಾಗ ಕೂರಿಸ್ಕೊಂಡು ಹೇರ್ ಕರ್ಲ್ನ ಮಾಡ್ತಾಯಿದ್ದೀನಿ. ನಮ್ಮ ಅಜ್ಜಿ ನಾನು ಹೇರ್ ಕರ್ಲ್ ಮಾಡ್ತಾ ಇದ್ದಾಗ ಒಂದೊಂದು ಆವಾಗವಾಗ ಕಮೆಂಟ್ನ ಮಾಡ್ತಾಯಿದ್ರು. ಸೊ ಅದು ಹಾಗೆ ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಬುಡ ಬುಡ ಅಂತ ಇತ್ತು. ಕೇಳಿಸ್ತದೆ ಸೌಂಡ್ ಪಟ್ ಪಟ್ ಅದು ನಿನ್ನ ತಲೆಯಲ್ಲಿರೋ ಬ್ಯಾಕ್ಟೀರಿಯಾನ ಟಪ್ ಟಪ್ ಅನ್ಸುತ್ತೆ ಗೊತ್ತಾ. ನೀನ್ ಬರ್ಲಿ ಹಾಸ್ಪಿಟ್ಲಿಂದ ರೆಡಿಯಾಗಿ ಹೋಗೋಣ ಅದೇ ಬಿಟ್ಟಿದ್ರು ಅಲ್ವಾ. ಅವಳು 1 ಅವರ್ ಆಯಿತು ಮಾಡೋಕ್ಕೆ. ನಿಜವಾಗ್ಲೂ ಐತೆ ಅರ್ಧ ಆಲೆ ಮಾಡೇ ಬಿಡ್ತು. ಇಲ್ಲ ಅಮ್ಮನ್ ಕಟ್ಟೋರೆ ಜಾಸ್ತಿ ಕಾಣಿಸುತ್ತೆ. ತೆಗೆದ್ರೆ ಇಟೇ ಇಟ್ಟು ಕೊಳಿ ಜುಟ್ಟು ನೋಡು ಮಂಜಂಗ್ ದಾನ ಕೊಡ್ಬೋದು. ಅದೇನು ಆಡಿ 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 ಅದ್ ನಂಬರ್ ನೋಡಿ ರಕ್ಷಾ ಕೂದಲು ಪಪ್ಪ ಬಂತ ಬೇಗ ಬಟ್ಟೆ ಹಾಕೊಂಡು ರೆಡಿ ಸರಿ. ಈ ಒಂದು ಹೇರ್ ಕರ್ಲರ್ ಏನಿದೆ ಅದು ಬಂದುಬಿಟ್ಟು 190 ಅಥವಾ 180 ಅಂತ ಅಂದ್ಕೊಳ್ತೀನಿ. ತುಂಬ ಕಡಿಮೆ ಪ್ರೈಸಲ್ಲೇ ತರಿಸ್ಕೊಂಡಿದ್ದು. ಅದು ಅಷ್ಟು ಕಡಿಮೆ ಇದೆಯಲ್ಲ, ಅದೇನು ವರ್ಕ್ ಆಗುತ್ತಾ ಅಂತ ಅಂದ್ಬಿಟ್ಟು ನಾನು ತರಿಸ್ಕೊಂಡಿದ್ದು. ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಿಮ್ಗೇನಾದರೂ ಬೇಕು ಅಂತಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ನನ್ನ ಹತ್ರ ಆಲ್ರೆಡಿ ಒಂದು ಕರ್ಲರ್ ಇತ್ತು.
ಬಟ್ ಅದೇನೋ ಒಂದು ಸ್ವಲ್ಪ ಸರಿ ಆಗ್ತಿರ್ಲಿಲ್ಲ. ಯಾವಾಗ್ಲೂ ಕೂಡ ಅವಾಗ ಅದಾಗದೆ ಆಫ್ ಆಗಿಬಿಡೋದು, ಈ ಥರದ್ದೆಲ್ಲ ಆಗ್ತಿತ್ತು ಪ್ರಾಬ್ಲಮ್ಮು. ಸೊ ಹಾಗಾಗಿ ನಾನು ಹೊಸದು ಯಾವ್ದಾದ್ರು ತೊಗೊಳ್ಳೋಣ ಅಂತ ಹೀಗೆ ಮೀಶೋನಲ್ಲಿ ನೋಡೋವಾಗ ನನಗೆ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಬೈ ಮಾಡಿದೆ. ಸೊ ರಿಸಲ್ಟ್ ನೋಡ್ಬೋದು. ನಮ್ಮ ಅಜ್ಜಿ ಕೂದಲಿಗೆ ನಾನು ಈ ರೀತಿಯಾಗಿ ಕರ್ಲ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಅಜ್ಜಿಗೂ ಕೂಡ ತುಂಬಾ ಇಷ್ಟ ಆಯಿತು. ಇನ್ನು ಅಲ್ಲಿಂದ ನಾವು ನಮ್ಮ ಅಮ್ಮನ ಮನೆಗೆ ಬಂದ್ವಿ. ಎಲ್ಲರೂ ಕೂಡ ಹೊರಡಬೇಕಾಗಿತ್ತು ಅಲ್ವಾ. ಸೊ ಎಲ್ಲರನ್ನೂ ಕರ್ಕೊಂಡು ಹಾಗೆ ಒಬ್ಬೊಬ್ಬರೇ ಗಾಡಿನಲ್ಲಿ ನನ್ನ ತಮ್ಮನ ಜೊತೆ ಬಂದರು. ಇನ್ನು ಒಂದು ಸ್ವಲ್ಪ ಜನ ನನ್ನ ಗಾಡಿನಲ್ಲಿ ನಮ್ಮ ಅಮ್ಮನ ಮನೆಗೆ ಬಂದ್ವಿ. ಅಂದರೆ ಏನೊಂದು 2 ಟ್ರಿಪ್ ಓಡಾಡಿದ್ವಿ. ಸೊ ಎಲ್ಲರೂ ಅಮ್ಮನ ಮನೆಗೆ ಬಂದು ಅಲ್ಲಿ ನಮ್ಮಮ್ಮ ಬಂದು ಅನ್ನ ಸಾಂಬಾರು ಮಾಡಿದರು, ಬಸ್ಸಾರೇನೋ. ಸೊ ಎಲ್ಲರೂ ಊಟ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಇತ್ತು. ಎಲ್ಲರೂ ಇದ್ದಾಗ ಒಂಥರ ಖುಷಿಯಾಗಿತ್ತು. ಇವಾಗ ಎಲ್ಲರೂ ಹೊರಡ್ತಾ ಇದ್ದಾರೆ ಅಂದಾಗ ಒಂಥರ ಬೇಜಾರು. ಜೊತೆಗೆ ಅಪ್ಪು ಫುಲ್ ನಿದ್ದೆ ಮಾಡಿಬಿಟ್ಟಿದ್ದ. ಆಮೇಲೆ ಅವ್ರು ಹೋಗ್ತಾ ಇದ್ದಾರೆ ಅಂತ ನೋಡಿಬಿಟ್ಟು ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಎದ್ಬಿಟ್ಟು ಹಠ ಮಾಡ್ತಿದ್ದ. ಸರಿ ಅಂತ ಅಂದ್ಬಿಟ್ಟು ನಾನು ಅವನ್ನ ಯಾವತ್ತೂ ಅಂದರೆ ನಮ್ಮ ಅಮ್ಮನ ಮನೆಗೆ ಬಿಟ್ಟು ಎಲ್ಲೂ ಕಳಿಸಿರಲಿಲ್ಲ. ಹೋಗ್ತಾನೆ ಅಂತ ಇಷ್ಟ ಇತ್ತು ಅಂದರೆ ಹೋಗಲಿ ಅನ್ನೋ ಥರನೇ ಇತ್ತು. ಯಾಕಂದರೆ ಅವನಿಗೂ ಕೂಡ ಅಭ್ಯಾಸ ಆಗಬೇಕು ಅಲ್ವಾ. ಹಾಗಾಗಿ ನಾನು ಈ ಥರ ನನ್ನ ಮಗನ ಏಜಲ್ಲಿ ನಾನು ನಮ್ಮ ಅಜ್ಜಿ ಮನೆಗೆ ಜಾಸ್ತಿ ಹೋಗ್ತಾ ಇದ್ದಿದ್ದು. ನನಗೂ ನನ್ನ ತಂಗಿಗೂ ಬಂದು ಜಸ್ಟ್ 1.5 ವರ್ಷ ಅಷ್ಟೇ ಡಿಫ್ರೆನ್ಸು. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ನಾನು ನಮ್ಮ ಅಜ್ಜಿ ಮನೆಯಲ್ಲೇ ಜಾಸ್ತಿ ಬೆಳೆದಿದ್ದು. ಆವಾಗ ಮಮ್ಮಿ ಇಬ್ಬರೂ ಕೂಡ ನೋಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ. ಸೊ ಅವಳು ಕೂಡ ಚಿಕ್ಕ ಪಾಪು, ನನಗೂ ಕೂಡ ಹಠ ಮಾಡ್ತಿದ್ದೆ, ತೀಟೆ ಮಾಡ್ತಿದ್ದೆ ಅಂತನೋ ಏನೋ ನನ್ನನ್ನು ನಮ್ಮಮ್ಮ ಜಾಸ್ತಿ ಅಜ್ಜಿ ಮನೆಯಲ್ಲೇ ಬಿಟ್ಬಿಡ್ತಾಯಿದ್ರು ಸ್ಕೂಲ್ ಶುರು ಆಗೋವರೆಗೂ. ಸೊ ಶುರು ಆದಮೇಲೂ ಕೂಡ ಅಷ್ಟೇ ನಾನು ಜಾಸ್ತಿ ಸಮ್ಮರ್ ಹಾಲಿಡೇಸ್ಗೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದಿದ್ದು. ಅಪ್ಪು ಏಜಲ್ಲಿರುವಾಗೆಲ್ಲ ನಾನು ಆಲ್ರೆಡಿ ಒಬ್ಬಳೇ ನಮ್ಮ ಅಜ್ಜಿ ಮನೆಯಲ್ಲಿ ಇರ್ತಿದ್ದೆ. ಅಪ್ಪನೂ ಕೂಡ ಇರ್ತಿದ್ದ. ಅಂದರೆ ಅವನು ಜಾಸ್ತಿ ನಮ್ಮ ಅಮ್ಮನ ಮನೆಯಲ್ಲೇ ಬೆಳೆದಿದ್ದು. ಇವಾಗ ಇಲ್ಲೇ ಹತ್ರದಲ್ಲೇ ಇರೋದ್ರಿಂದ ಏನೊಂದು ವಾರಕ್ಕೊಂದ್ಸಲಿ ಬಂದು ಹೋಗ್ತಾನೆ ಅಷ್ಟೇನೆ. ಇನ್ನು ರಕ್ಷು ನಾನು ನೋಡ್ಕೊತೀನಿ, ನಾನು ಕರ್ಕೊಂಡು ಹೋಗ್ತೀನಿ, ಪ್ಲೀಸ್ ಕಳಿಸು ಅಂತ ಅಂದ್ಬಿಟ್ಟು ಅವಳು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ಲು. ಸರಿ ಅಂತ ಇವಾಗ ನಾನು ಅಪ್ಪುನ ಕಳಿಸ್ಕೊಡ್ತಾ ಇದ್ದೀನಿ ನಮ್ಮ ಅಜ್ಜಿ ಮನೆಗೆ. ನಮ್ಮ ರಕ್ಷು ನೋಡ್ಕೊಳ್ತೀನಿ ಅಂತೆಲ್ಲ ಹೇಳಿದಾಳೆ ಅಲ್ವಾ. ಹಾಗಾಗಿ ನನಗೇನಂತ ಭಯ ಇಲ್ಲ. ಯಾಕಂದರೆ ಅವಳು ನಮ್ಮ ಮನೆಗೆ ಬಂದಾಗಲೇ ತುಂಬ ಚೆನ್ನಾಗಿ ಅಪ್ಪುನ ನೋಡ್ಕೊತಾ ಇರ್ತಾಳೆ. ಇನ್ನು ಅಲ್ಲೂ ಕೂಡ ತುಂಬ ಚೆನ್ನಾಗೇ ನೋಡ್ಕೊತಾಳೆ ಅಂತ ಅಂದ್ಬಿಟ್ಟು ನಾನು ಇವಾಗ ರಕ್ಷು ಜೊತೆ ನಾವು ಅಪ್ಪುನ ಕಳಿಸ್ಕೊಡ್ತಾ ಇದ್ದೀನಿ ನಮ್ಮ ಅಜ್ಜಿ ಮನೆಗೆ ಫಾರ್ ದ ಫಸ್ಟ್ ಟೈಮ್. ಅವನು ನಮ್ಮನ್ನೆಲ್ಲ ಬಿಟ್ಟು ಇದ್ದಿರಲಿಲ್ಲ. ಅಂದರೆ ನಮ್ಮ ಅಪ್ಪ ಅಮ್ಮನ ಮನೆಯಲ್ಲಿ ಇರ್ತಿದ್ದ. ಬಟ್ ಅದನ್ನು ಬಿಟ್ಟು ಹೊರಗಡೆ ಹೋಗಿದ್ದು ಅಂತೆಲ್ಲ ಇಲ್ಲ. ಬಟ್ ಇವತ್ತೊಂದು ಸ್ವಲ್ಪ ಹೋಗ್ತಿದ್ದಾನಲ್ವ ಅಂತ ಖುಷಿನೂ ಇದೆ. ಹಾಗೆಯೇ ಅಲ್ಲೇನಾದ್ರು ಹೋಗ್ಬಿಟ್ಟು ನಾನು ಮಂತ್ರಾಲಯಕ್ಕೆ ಬೇರೆ ಹೋಗೋದಿದೆ. ಇನ್ನು ಅಲ್ಲಿಂದ ನಾನು ಬರೋದು ಕರ್ಕೊಂಡು ಹೋಗೋದು ಎಲ್ಲ ಆಗಲ್ಲ. ಆಮೇಲೆ ಜೀವನ್ಗೆ ಕೂಡ ಅಷ್ಟೇ ಇವಾಗ ಗಾಡಿನೂ ಓಡಿಸ್ಕೊಂಡು ಹೋಗ್ದಿರೋ ಕಾರಣ ಆಗಲ್ಲ ಅವ್ರಿಗೂ ಕೂಡ. ಇನ್ನು ನನ್ನ ತಮ್ಮನಿಗೆ ಆ ಥರನೇ ಹೇಳಿಬಿಟ್ಟು ಕರ್ಸ್ಕೋಬೇಕಾಗತ್ತೆ. ಸೊ ಆ ಥರದ್ದೆಲ್ಲ ಯೋಚನೆ ಮಾಡಿಬಿಟ್ಟು ನಾನು ಆದರೆ ಕರ್ಕೊಂಡೋಗೋ ರಕ್ಷು ಹಠ ಮಾಡಿದ್ರೆ ಫೋನ್ ಮಾಡಿಬಿಟ್ಟು ಚಿಂಟು ಬಂದು ಕರ್ಕೊಂಬರ್ತಾನೆ ಅಂತೆಲ್ಲ ಹೇಳ್ತಾ ಇದ್ದೆ. ಸರಿ ಅಂತ ಅಂದ್ಬಿಟ್ಟು ಈ ರೀತಿ ಅವನ್ನ ಮನ್ಸು ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ. ಅಪ್ಪು ಅಂತೂ ಫುಲ್ ಖುಷಿಯಾಗಿಯೇ ಹೋದ. ಆಮೇಲೆ ಅಲ್ಲಿ ಹೋದ್ಮೇಲೆ ಏನಂದರೆ ಅಲ್ಲಿ ತುಂಬಾ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಎಲ್ಲರ ಜೊತೆನೂ ಆಟ ಆಡ್ಕೊಂಡಿರ್ತಾನೆ. ನಮ್ಮ ರಕ್ಷು ಕೂಡ ಅಷ್ಟೇ ಪಾರ್ಕಿಗೆ ಕರ್ಕೊಂಡು ಹೋಗೋದಾಗಿರ್ಬೋದು ಅಥವಾ ಅವ್ರ ಮನೆಯಲ್ಲಿ ಆಮ್ಸ್ಟರ್ ತೊಗೊಂಡು ಬಂದಿದ್ದಾಳೆ. ಸೊ ಆಮ್ಸ್ಟರ್ನ ನೋಡ್ಕೊಂಡು ಆಟ ಆಡ್ಕೊಂಡು ಅದ್ರ ಜೊತೆಲಿ ಇರ್ತಾನೆ ಅಂತ ಒಂದೇನೋ ಧೈರ್ಯದ ಮೇಲೆ ಕಳಿಸ್ಕೊಟ್ಟೆ. ಇನ್ನು ನಮ್ಮ ಶಿಶಿರ್ ಹಾಗೆಯೇ ನಮ್ಮ ಶಿವಮಮ್ಮ ಇಬ್ಬರೂ ಕೂಡ ನಮ್ಮ ಅಜ್ಜಿಯವರೆಲ್ಲ ಹೊರಟ ಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಹೊರಟರು. ಅವರು ಕೂಡ ಹೊರಟ ಮೇಲೆ ನಾನು ನಮ್ಮ ಅಮ್ಮನ ಮನೆಯಲ್ಲಿ ಒಂದು ಸ್ನೇಕ್ ಪ್ಲ್ಯಾಂಟ್ ತುಂಬ ಇಷ್ಟಪಟ್ಟಿದ್ದೆ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಮ್ಮನಿಗೆ ರಿಕ್ವೆಸ್ಟ್ ಮಾಡಿ ಸ್ನೇಕ್ ಪ್ಲ್ಯಾಂಟ್ ಕೂಡ ತೊಗೊಂಡು ಬಂದೆ ಮನೆಗೆ. ಇನ್ನು ಅಪ್ಪು ನಮ್ಮ ಅಜ್ಜಿ ಮನೆಗೆ ಹೋದ್ಮೇಲೆ ಯಾವ ರೀತಿ ಟೈಮ್ ಪಾಸ್ ಮಾಡ್ತಾಯಿದ್ದಾನೆ ಅಂತ ನೋಡ್ಬೋದು. ನಮ್ಮ ಮಂಜು ಇದೇ ಥರ ಯಾವುದಾದ್ರೂ ಕ್ರಾಫ್ಟ್ ಆಗಿರ್ಬೋದು, DIY ಆಗಿರ್ಬೋದು ಅದನ್ನೆಲ್ಲ ಮಾಡ್ತಾ ಇರ್ತಾನೆ. ಸೊ ಅದನ್ನು ನನ್ನ ಮಗನಿಗೆ ಕೂಡ ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ತೀನಿ. ಸೊ ಪೇಂಟಿಂಗ್ ಮಾಡು ಅಂತ ಅಂದ್ಬಿಟ್ಟು ಸೊ ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ದ ಕೂತ್ಕೊಂಡು. ಕೈ ಫುಲ್ಲು ಬಾಯಿ ಎಲ್ಲ ಏನೇನೋ ಪೇಂಟಿಂಗ್ ಮಾಡ್ಕೊಂಡು ಹೆಂಗೋ ಮಾಡ್ತಾಯಿದ್ದ. ಬಟ್ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅವನು ಈ ರೀತಿ ಎಲ್ಲ ಟೈಮ್ ಪಾಸ್ ಮಾಡ್ತಾಯಿದ್ದಾನೆ. ಹಾಗೆಯೇ ನನ್ನ ಆಗಿರ್ಬೋದು, ಜೀವನ ಆಗಿರ್ಬೋದು, ಏನೋ ನೆನೆಸ್ಕೊಳ್ದಂತೆ ಆರಾಮಾಗಿ ಆಟ ಆಡಿಕೊಂಡು ಇದ್ದಾನೆ ಅಂತ ಅಂದರೆ ನನ್ನ ಮಗನ ಈಸಿಯಾಗಿ ಯಾರು ಬೇಕಾದರೂ ಮೇಂಟೈನ್ ಮಾಡ್ಬೋದು ಅಂತ ಒಂದು ಖುಷಿ ಆಯಿತು. ಇನ್ನು ರಕ್ಷು ಅಂತೂ ಅವಾಗವಾಗ ಯಾವುದಾದ್ರೂ ವಿಡಿಯೋಸ್ ಎಲ್ಲ ಮಾಡಿ ಕಳಿಸೋನು. ಅಪ್ಪು ಏನು ಮಾಡ್ತಾಯಿದ್ದಾನೆ ಅಂತೆಲ್ಲ ಅಂದ್ಬಿಟ್ಟು. ಇನ್ನು ನೆಕ್ಸ್ಟ್ ಡೇ ಏನೋ ಪಾರ್ಕಿಗೆ ಕೂಡ ಕರ್ಕೊಂಡು ಹೋಗಿದ್ಲಂತೆ. ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಖುಷಿಯಾಗಿ ಆಟ ಆಡ್ದ ಅಂತೆಲ್ಲ ಹೇಳ್ತಾ ಇದ್ಲು. ನನ್ನ ಮಗ ಏನೋ ಅಂಥ ತೀಟೆ ಮಾಡ್ತಾನೆ ಆ ಥರದ್ದೆಲ್ಲ ಏನೂ ಇಲ್ಲ. ಆರಾಮಾಗಿ ಎಲ್ಲೋದ್ರೂ ಕೂಡ ಆಟ ಆಡಿಕೊಂಡು ಅವ್ರ ಜೊತೆ ಮಿಂಗಲಾಗಿ ಚೆನ್ನಾಗಿರ್ತಾನೆ. ಸೊ ಇಲ್ಲಿ ಪಾರ್ಕಿಗೆ ಕರ್ಕೊಂಡು ಹೋದಾಗ ಕೂಡ ಅಷ್ಟೇ ತುಂಬ ಇಷ್ಟ ಆಯಿತು ನನಗೆ, ತುಂಬ ಖುಷಿ ಆಯಿತು ಅತ್ತೆ ಅಂತ ಹೇಳ್ತಿದ್ದಂತೆ. ನನಗೆ ನಿಜವಾಗ್ಲೂ ಅದೊಂಥರ ಬೇಜಾರು ಅನ್ನಿಸ್ತು. ಯಾಕೆ ಅಂತ ಅಂದರೆ ನಮ್ಮನೆ ನಿಯರ್ ಬೈ ಎಲ್ಲೂ ಕೂಡ ಈ ಥರ ಪಾರ್ಕ್
ಆಗಿರ್ಬೋದು ಅದೆಲ್ಲ ಇಲ್ಲ. ಇಫ್ ಇನ್ ಕೇಸ್ ಕರ್ಕೊಂಡು ಹೋಗಬೇಕು ಅಂದರೆ ಒಂದು ಆಲ್ಮೋಸ್ಟ್ 2-3 ಕಿಲೋಮೀಟರ್ಸ್ ದೂರನೇ ಕರ್ಕೊಂಡು ಹೋಗಬೇಕು. ಮನೆಗೆ ಹತ್ತಿರವಾಗಿ ಯಾವುದೂ ಇಲ್ಲ. ಸೊ ಹಾಗಾಗಿ ನನ್ನ ತಂಗಿ ಕರ್ಕೊಂಡು ಹೋದ್ಲಲ್ವಾ ಪಾರ್ಕ್ಗೆಲ್ಲ, ಅವನಿಗೆ ತುಂಬ ಖುಷಿಯಾಗಿ ಹೋಗ್ಬಿಟ್ಟಿದೆ. ಅದಕ್ಕಾಗಿ ಬರೋವಾಗ ವಾಪಸ್ಸು ಹೇಳ್ತಿದ್ದಂತೆ, ನಂಗೆ ತುಂಬ ಖುಷಿಯಾಯಿತು ಅತ್ತೆ, ಥ್ಯಾಂಕ್ ಯು ಅಂತ ಹೇಳಿದ್ನಂತೆ. ಅವಳು ಅದನ್ನು ಎಷ್ಟು ಕ್ಯೂಟಾಗಿ ಹೇಳ್ತಾ ಇದ್ಲು. ನಂಗೆ ತುಂಬ ಖುಷಿಯಾಯಿತು. ಇನ್ನು ನಾನು ಆ ಟೈಮಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ದೆ. ನನಗೇನು ಅಂತಂದರೆ ನನ್ನ ಮಗ ಏನು ಮಾಡ್ತಿದ್ದಾನೆ, ಅಲ್ಲಿ ಹಿಂಗಿದ್ದಾನೆ, ಆರಾಮಾಗಿದ್ದಾನೆ ಅನ್ನೋ ಥರನೇ ಫೀಲ್ ಆಗ್ತಿತ್ತು. ಬಟ್ ಆ ರಕ್ಷು ಈ ಥರ ವಿಡಿಯೋಸ್ ಎಲ್ಲ ಮಾಡಿ ಕಳಿಸ್ತಾ ಇದ್ದಿದ್ದರಿಂದ ನನಗೂ ಕೂಡ ಒಂಥರ ನೆಮ್ಮದಿ ಇತ್ತು. ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಮನೆಯಲ್ಲಿ ಕೆಲಸ ಕೂಡ ಆಯಿತು, ಪೂಜೆ ಕೂಡ ಮಾಡಿದ್ದಾಯಿತು. ಇವಾಗ ನಾನು ಪ್ರಸಾದನ ತೊಗೊಂಡು ನಮ್ಮ ಅಪ್ಪನ ಮನೆಗೆ ಹಾಗೆಯೇ ನಮ್ಮ ತಾತನ ಮನೆಗೆ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಹಾಗೆಯೇ ನನಗೆ ಡಾಕ್ಟರ್ ಬಂದುಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿಸೋದಕ್ಕೆ ಹೇಳಿದರು. ಸೊ ಹಾಗೆಯೇ ಆನ್ ದ ವೇ ಹೋಗ್ತಾ ನಮ್ಮ ಅಪ್ಪನ ಮನೆಗೆ ಪ್ರಸಾದ ಕೊಟ್ಬಿಟ್ಟು ಆನ್ ದ ವೇ ಹೋಗ್ತಾ ನಾನು ಹಂಗೆ ಬ್ಲಡ್ ಟೆಸ್ಟ್ಗೆ ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ರಿಪೋರ್ಟ್ ಮೋಸ್ಟ್ಲಿ ಸಂಜೆ ಟೈಮ್ಗೆ ಕೊಡ್ತಾರೆ ಅಂತ ಅನಿಸುತ್ತೆ. ಆಮೇಲೆ ಸಂಜೆ ಡಾಕ್ಟರ್ ಹತ್ರ ರಿಪೋರ್ಟ್ ತೊಗೊಂಡು ಹೋಗಿ ತೋರಿಸೋಣ ಅಂತ. ಸೊ ಇಷ್ಟು ಅಂದ್ಕೊಂಡಿದ್ದೀನಿ. ಸೊ ಯಾಕೆ ಏನು ಅನ್ನೋದನ್ನೆಲ್ಲ ನಾನು ಕಮಿಂಗ್ ಬ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಯಾಕೆ ಬ್ಲಡ್ ಟೆಸ್ಟ್ ಮಾಡಿಸಿರೋದು ಏನು ಕತೆ ಅಂತ ಅಂದ್ಬಿಟ್ಟು. ಸೊ ಇವಾಗ ತಿಂಡಿ ಇನ್ನೂ ತಿಂದಿಲ್ಲ, ನಮ್ಮ ಅಮ್ಮನ ಮನೆಗೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲೇ ಹೋಗ್ಬಿಟ್ಟು ತಿಂಡಿ ಮಾಡಿಕೊಂಡು ಬರೋಣ ಅಂತ. ಸೊ ಬನ್ನಿ ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತೀನಿ. ಅಪ್ಪು ಬಂದುಬಿಟ್ಟು ನಮ್ಮ ಅಜ್ಜಿ ಮನೆಗೆ ಹೋಗಿದ್ದಾನೆ. ಸೊ ಹಾಗಾಗಿ ಹಂಗೆ ಅವನ ಪ್ರಸಾದ ಕೊಟ್ಬಿಟ್ಟು ಅಪ್ಪನೂ ಕೂಡ ಕರ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಮಂತ್ರಾಲಯದಲ್ಲಿ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಹಾಗೆಯೇ ಅಲ್ಲಿಂದ ಬಂದಮೇಲೆ ಕೂಡ ಅಷ್ಟೇ ನಾನು ನೆನ್ನೆನೇ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನೆನ್ನೆನೇ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಬಿಟ್ಟು ಪೂಜೆನೂ ಕೂಡ ಮಾಡಿಬಿಟ್ಟೆ ಪ್ರಸಾದನ ಇಟ್ಟು. ಸೊ ಇವಾಗ ಹೇಗಿದ್ರು ಮನೆಯಲ್ಲಿ ದೀಪ ಹಚ್ಚಬೇಕಾಗಿತ್ತಲ್ವ, ಸೊ ದೀಪನ ಹಚ್ಚಿ ಪೂಜೆ ಮಾಡಿದ್ದಾಯಿತು. ಸೊ ಈ ಥರ ಅಂದರೆ ಅಪ್ಪು ಇಲ್ವಲ್ಲ ಮನೆಯಲ್ಲಿ, ಬೇಗನೆ ಕೆಲಸ ಮುಗ್ದೋಗ್ಬಿಡುತ್ತೆ. ಅಪ್ಪು ಇದ್ದರೆ ಅವನಿಗೆ ತಿನ್ನಿಸು, ತಿಂಡಿ ಮಾಡು, ಸೊ ಇದೇ ಹಾಕೋಗ್ತಿತ್ತು. ಬಟ್ ಇವತ್ತು ನಾನು ತಿಂಡಿ ಮಾಡಿಲ್ಲ. ಅಲ್ಲಿ ಅಮ್ಮನ ಮನೆಗೆ ಹೋಗ್ಬಿಟ್ಟು ಹಾಗೆ ಪ್ರಸಾದ ಕೊಟ್ಬಿಟ್ಟು ನಮ್ಮಮ್ಮ ಏನಾದರೂ ತಿಂಡಿ ಮಾಡಿರ್ತಾರೆ, ತಿನ್ಕೊಂಡು ಬರೋಣ ಅಂತ ಇವಾಗ ಹೊರಟಿದ್ದೀನಿ. ಸೊ ಬನ್ನಿ ಹಾಗೆ ಹೋಗೋಣ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಆ್ಯಕ್ಚುಲಾಗಿ ನೆನ್ನೆ ನಾನು ಒಂದಷ್ಟು ಡ್ರೆಸ್ನ ಆರ್ಡರ್ ಮಾಡಿದ್ದೆ. ಒಂದು ಡ್ರೆಸ್ ಏನೋ ಚೆನ್ನಾಗಿರಲಿಲ್ಲ ಅಂತ ರಿಟರ್ನ್ ಮಾಡಿದೆ. ಇನ್ನು 2 ಡ್ರೆಸ್ನ ನಾನು ಹಾಗೆ ಇಟ್ಕೊಂಡಿದ್ದೀನಿ, ಮೀಶೋನಲ್ಲಿ ಬೈ ಮಾಡಿದ್ದು. ಇದು ಆ್ಯಕ್ಚುಲಾಗಿ ನನ್ನ ಇನ್ನೇನು ಒಂದು ಸ್ವಲ್ಪ ದಿನದಲ್ಲೇ ನನ್ನ ಬರ್ತ್ಡೇ ಬರ್ತಾಯಿದೆ. ಸೊ ಅದಕ್ಕಾಗತ್ತೆ ಅಂತ ಅಂದ್ಬಿಟ್ಟು 2 ಬೈ ಮಾಡಿದ್ದೀನಿ. ಸೊ ನೋಡೋಣ, ಬಂದುಬಿಟ್ಟು ತೋರಿಸ್ತೀನಿ ನಿಮ್ಮ ಜೊತೆ ಯಾವ ರೀತಿ ಡ್ರೆಸ್ ಇದೆ ಅನ್ನೋದನ್ನು. ಈಗ ಸದ್ಯಕ್ಕೆ ಟೈಮ್ ಆಗ್ತಿದೆ, ಹೊರಡ್ತೀನಿ. ನಮ್ಮ ಮನೆಯಿಂದ ನಾನು ನಮ್ಮ ಅಮ್ಮನ ಮನೆಗೆ ಹೋಗಿ ಪ್ರಸಾದನ ಕೊಟ್ಬಿಟ್ಟು ಅಲ್ಲಿಂದ ನಾನು ಬ್ಲಡ್ ಟೆಸ್ಟ್ಗೆ ಕೊಡೋಣ ಅಂತ ಅಂದ್ಬಿಟ್ಟು ಹೋದೆ. ಬಟ್ ಅಲ್ಲಿ ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿನೇ ಹೇಳಿದ್ರು ಬ್ಲಡ್ ಟೆಸ್ಟ್ಗೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇನೋ ಹೇಳ್ತಾರಲ್ಲ, ನೆಗ್ಲೆಕ್ಟ್ ಮಾಡ್ಕೊಂಡಂಗೆ ಬೇಡ ಬಿಡಿ ಅಂತ ಅಂದ್ಬಿಟ್ಟು ಅದೇನು ಡಾಕ್ಟರ್ ಸ್ಲಿಪ್ ಕೊಟ್ಟಿರ್ತಾರೆ ಅದನ್ನು ತೊಗೊಂಡು ಬಂದುಬಿಟ್ಟೆ. ಆಮೇಲೆ ಹೊರಗಡೆ ನನ್ನ ಫ್ರೆಂಡ್ ಜೊತೆ ಹೀಗೆ ಬ್ಲೂಟೂತ್ ಕನೆಕ್ಟ್ ಮಾಡಿ ಮಾತಾಡೋಣ ಅಂತ ಅಂದ್ಬಿಟ್ಟು ಫೋನ್ ಕೂಡ ಮಾಡಿ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ನನ್ನ ಬ್ಯಾಗ್ ಏನಿತ್ತು, ಹ್ಯಾಂಡ್ ಬ್ಯಾಗ್, ಅದರೊಳಗೆ ನನ್ನ ಗಾಡಿ ಕೀನೂ ಕೂಡ ಹಾಕಿ ಅದಾದಮೇಲೆ ಮೊಬೈಲ್ ಕೂಡ ಹಾಕಿ ಯಾವುದೋ ಜ್ಞಾನದಲ್ಲಿ ಲಾಕ್ ಕೂಡ ಮಾಡಿಬಿಟ್ಟೆ. ಸೊ ಡಿಕ್ಕಿನ ಪುಣ್ಯಕ್ಕೆ ನಾನು ನನ್ನ ಫ್ರೆಂಡ್ ಜೊತೆ ಲೈನಲ್ಲಿದ್ದೆ. ಅವ್ರಿಗೇ ನಾನು ಕಾನ್ಫರೆನ್ಸ್ ಕಾಲ್ ಹಾಕೋದಕ್ಕೆ ಹೇಳಿದೆ ನನ್ನ ತಮ್ಮನಿಗೆ ಕಾನ್ಫರೆನ್ಸ್ ಕಾಲ್ನ ಹಾಕಿದ್ರು. ಅದಾದಮೇಲೆ ನನ್ನ ತಮ್ಮ ಕೂಡ ಬಂದ. ನನ್ನ ತಮ್ಮ ಬಂದುಬಿಟ್ಟು ಅದೇನಿದೆ ಡೂಪ್ಲಿಕೇಟ್ ಕೀ ಮಾಡ್ತಾರಲ್ಲ ಅವ್ರನ್ನ ಹೋಗಿ ಕರ್ಕೊಂಡು ಬಂದ. ಅಲ್ಲೇ ನಿಯರ್ ಬೈ ಇದ್ದಿದ್ದು, ನಮ್ಮ ಪುಣ್ಯಕ್ಕೆ ಅಲ್ಲೇ ನಿಯರೇ ಇದ್ದಿದ್ದು, ಜಾಸ್ತಿ ದೂರ ಎಲ್ಲ ಹೋಗಬೇಕು ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಸೊ ಅಲ್ಲೇ ನಿಯರ್ ಬೈ ಹೋಗಿಬಿಟ್ಟು ಅವ್ರನ್ನ ಕರ್ಕೊಂಡು ಬಂದ. ಅವ್ರು ಏನಂತ ಅಂದರೆ ಅವ್ರ ಜಾಗಕ್ಕೆ ಹೋದರೆ 300 ರೂಪೀಸ್ ಅಂತ ಹೇಳಿದ್ರು. ನಾವಿರೋ ಜಾಗಕ್ಕೆ ಅವ್ರು ಬಂದು ಕೀನ ಮಾಡಿಕೊಡ್ಬೇಕು ಅಂತಂದರೆ 500 ರೂಪೀಸ್ ಅಂತ ಹೇಳಿದ್ರು. ಸರಿ ಆಯಿತು, ಇನ್ನೇನು ಮಾಡೋಕ್ಕಾಗತ್ತೆ. ಇನ್ನೊಂದು ಮನೆಯಲ್ಲಿ ಸ್ಪೇರ್ ಕೀ ಇದೆ ಅಂತಲೂ ಕೂಡ ಇಲ್ಲ. ಯಾಕೆ ಅಂತಂದರೆ ನಮ್ಮ ಅಮ್ಮನ ಮನೆಯಲ್ಲಿ ನಮ್ಮ ಕೀ ಇದ್ದರೆ, ಅಂದರೆ ನಮ್ಮ ಮನೆದು ಇದ್ದಿದ್ದಿದ್ರೆ ಅವಾಗ ನಾನು ಕೀ ತೊಗೊಂಡು ಹೋಗಿ ನನ್ನ ತಮ್ಮನ ಜೊತೆ ಮನೆಯಲ್ಲಿ ಇನ್ನೊಂದು ಕೀ ಇತ್ತು ಅದನ್ನು ತೊಗೊಂಡು ಬರ್ಬೋದಾಗಿತ್ತು. ಬಟ್ ಹಿಂದಿನ ದಿನ ಏನಾಗಿತ್ತು ಅಂತಂದರೆ ನಮ್ಮ ಮಂತ್ರಾಲಯದಿಂದ ಬಂದ್ವಲ್ಲ, ಆವಾಗ ಅಮ್ಮನ ಮನೆಯಲ್ಲಿ ಏನು ಕೀ ಇತ್ತು ಅದನ್ನು ನಾನು ಈಸ್ಕೊಂಡು ಬಂದು ನಮ್ಮ ಮನೆಗೆ ಹೋಗಿದ್ದು. ಜೀವನ ಹತ್ರ ನನ್ನ ಹತ್ರ ಏನು ಕೀ ಇರ್ತಿತ್ತು ಅದು ಜೀವನ ಹತ್ರ ಇರ್ತಲ್ವ. ಸೊ ಹಾಗಾಗಿ ಎಕ್ಸ್ಟ್ರಾ ಕೀ ಅಂತ ಮಮ್ಮಿ ಮನೇಲಿ ಇಟ್ಟಿರ್ತೀನಿ. ಬಟ್ ಅವತ್ತಿನ ದಿನ ಈ ರೀತಿ ಆಗಿದ್ದರಿಂದ ನಾನು ಮನೆಗೆ ಹೋಗಿ ಇನ್ನೊಂದು ಕೀ ತೊಗೊಂಬರೋದಕ್ಕೂ ಕೂಡ ಆಗ್ತಿರ್ಲಿಲ್ಲ. ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೋಗಿ ಡೂಪ್ಲಿಕೇಟ್ ಕೀ ಮಾಡೋರನ್ನ ಕರ್ಕೊಂಡು ಬಂದ ನನ್ನ ತಮ್ಮ. ಸೊ ಇವಾಗ ಅದೇನಿದೆ ಕೀನ ಮಾಡಿಕೊಂಡು ಅದನ್ನು ತೆಗಿತಾ ಇದ್ದಾರೆ ಲಾಕ್ನ. ನಿಜವಾಗ್ಲೂ ನಾನು ಫಾರ್ ದ ಫಸ್ಟ್ ಟೈಮ್ ಈ ರೀತಿಯಾಗಿ ಮಾಡಿದ್ದು. ಯಾವಾಗಲೂ ಕೂಡ ನಾನು ಸ್ಲಿಂಗ್ ಬ್ಯಾಗ್ನ ಹಾಕ್ಕೊಂಡು ಬರ್ತಾಯಿದ್ದೆ. ಸೊ ಏನಾದರೂ ಕೀ ಅದೆಲ್ಲ ಇತ್ತು ಅಂದರೆ ನಾನು ಸ್ಲಿಂಗ್ ಬ್ಯಾಗ್ ಒಳಗೇ ಹಾಕ್ಕೊಳ್ತಾ ಇದ್ದೆ. ಬಟ್ ಈ ಸಲ ನಾನು ಹ್ಯಾಂಡ್ ಬ್ಯಾಗ್ನ ತೊಗೊಂಡು ಬಂದೆ ಅಲ್ವಾ, ಯಾಕೆಂದರೆ ನನ್ನ ಮಗನ್ನ ಕರ್ಕೊಂಡು ಬರಬೇಕು. ಅಲ್ಲಿ ಒಂದು ಸ್ವಲ್ಪ ಅಲ್ಲಿ ಅವ್ನದ್ದು ಏನೆಲ್ಲ ಬಟ್ಟೆ ಇರುತ್ತೆ ಅದನ್ನೆಲ್ಲ ತೊಗೊಂಡು ಬರೋದಕ್ಕೆ ಬ್ಯಾಗ್ ಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಹ್ಯಾಂಡ್ ಬ್ಯಾಗ್ನ ತೊಗೊಂಡು ಬಂದೆ. ಇಲ್ಲ ಅಂತಂದಿದ್ರೆ ನಾನು ಮಾಮೂಲಿ ಸ್ಲಿಂಗ್ ಬ್ಯಾಗ್ನ ತೊಗೊಂಡು ಬರ್ತಾಯಿದ್ದೆ.
ಸೊ ಈ ರೀತಿ ಯಾವುದೋ ಒಂದು ಜ್ಞಾನದಲ್ಲಿ ನಾನೇನು ಮಾಡಿದೆ, ಲಾಕ್ ಮಾಡಿರೋದ್ರಿಂದ ಇವಾಗ ಈ ರೀತಿ ಕೆಲಸ ಆಯಿತು. ಸುಮ್ಮನೆ ನಾನು ಆರಾಮಾಗಿ ಹೋಗಿ ಬ್ಲಡ್ ಟೆಸ್ಟ್ ಕೊಟ್ಬಿಟ್ಟು ಬಂದು ಆರಾಮಾಗಿ ಹೊರಟಿದ್ದಿದ್ರೆ ಅದೊಂಥರ. ನಾನು ಸುಮ್ಮನೆ ಅಯ್ಯೋ ಇಷ್ಟೊಂದು ಆ ಪ್ರೈಸು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಬೇರೆ ಕಡೆ ಎಲ್ಲಾದರೂ ಮಾಡಿಸೋಣ ಅಂತ ಅಂದ್ಬಿಟ್ಟು ನಾನು ಮಾಮೂಲಿ ಹೊರಗಡೆ ಬಂದು ಎಲ್ಲೋ ಜ್ಞಾನದಲ್ಲಿ ಮಾತಾಡಿಕೊಂಡು ಇದನ್ನು ಹೇಳ್ಕೊಂಡು ಬ್ಯಾಗ್ನ ಮತ್ತು ಕೀನ ಮೊಬೈಲ್ನ ಎಲ್ಲನೂ ಡಿಕ್ಕಿಲಿ ಹಾಕಿ ಲಾಕ್ ಮಾಡಿದ್ರಿಂದ ಸುಮ್ಮನೆ ಎಕ್ಸ್ಟ್ರಾ 500 ರೂಪಾಯಿ ಖರ್ಚು ಮಾಡಿದ್ದಾಯಿತು. ಸರಿ, ಇಷ್ಟೆಲ್ಲ ಆದಮೇಲೆ ನನ್ನ ತಮ್ಮನೂ ಕೂಡ ಏನು ಬ್ಲಡ್ ಟೆಸ್ಟ್ ಕೊಟ್ಟ ಅಂತ ಅಂದ್ಬಿಟ್ಟು ಅವ್ನು ಕೇಳ್ದ. ಅವ್ನು ಥರ ಗದರೋ ಥರ. ನಾನು ಇಲ್ಲ ಯಾಕೆ ಅಂತಂದರೆ ಫಸ್ಟು ಕೊಡೋಗು ಅಂತ ಅಂದ್ಬಿಟ್ಟು ಹೇಳ್ದೆ. ಆವಾಗ ಹೋಗಿ ಅವ್ರು ಕೀ ಮಾಡಿಕೊಟ್ಟ ಮೇಲೆ ನಾನು ಹೋಗಿ ಬ್ಲಡ್ ಟೆಸ್ಟ್ನ ಕೊಟ್ಬಿಟ್ಟು ಆಮೇಲೆ ಬಂದಿದ್ದಾಯಿತು. ನಿಜವಾಗ್ಲೂ ಫಸ್ಟೇ ಬ್ಲಡ್ ಟೆಸ್ಟ್ಗೆ ಕೊಟ್ಬಿಟ್ಟು ಆರಾಮಾಗಿ ಪೀಸಾಗಿ ನಾನು ಗಾಡಿ ಹತ್ರ ಬಂದಿದ್ದರೆ ಇದೊಂದು ಎಡವಟ್ಟು ಕೆಲಸ ಆಗ್ತಿರಲಿಲ್ಲ. ಸುಮ್ಮನೆ ನಾನು ಏನೋ ಮಾಡೋಕ್ಕೋಗಿ ಅದು ಇನ್ನೇನೋ ಆಯಿತು ಅನ್ನೋ ಥರ ಅನ್ನಿಸ್ತು. ಸೊ ಡೂಪ್ಲಿಕೇಟ್ ಕೀ ಮಾಡೋರು ಒಂದು 10-15 ನಿಮಿಷದಲ್ಲೆಲ್ಲ ಡೂಪ್ಲಿಕೇಟ್ ಕೀನ ಮಾಡಿಕೊಟ್ಬಿಟ್ರು. ನನಗೆ ಇಷ್ಟು ಬೇಗ ಮಾಡ್ಕೊಂಡು ಕೊಟ್ಬಿಟ್ರು ಅನ್ನೋ ಥರನೇ ಅನ್ನಿಸ್ತು. ಬಿಕಾಸ್ ನಾನು ಯಾವತ್ತೂ ಕೂಡ ಇಷ್ಟು ಬೇಗ ಸ್ಪಾಟಲ್ಲೇ ಡೂಪ್ಲಿಕೇಟ್ ಕೀ ಮಾಡಿರೋದನ್ನೆಲ್ಲ ನಾನು ನೋಡಿರಲಿಲ್ಲ. ಇದು ಒಂಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತು. ಇನ್ನೊಂದ್ಸಲ ಈ ಥರ ತಪ್ಪನ್ನ ನಾನು ಯಾವತ್ತೂ ಕೂಡ ಮಾಡೋದಿಲ್ಲ. ಒಂದು ಸ್ವಲ್ಪ ಕೀ ಮೇಲೆ ನಾನು ಗಮನನ ಇಟ್ಕೊಂಡಿರ್ತೀನಿ. ಪುಣ್ಯಕ್ಕೆ ನನ್ನ ತಮ್ಮ ಮನೆಯಲ್ಲಿ ಇದ್ದಿದ್ದಕ್ಕೆ ಹೆಂಗೋ ಆಯಿತು. ಅವನಿಲ್ಲ ಮನೆಯಲ್ಲಿ ಅಂದಿದ್ರೆ ಒಂದು ಸ್ವಲ್ಪ ಕಷ್ಟನೇ ಆಗ್ತಿತ್ತು. ಸೊ ಫೈನಲಿ ನಂದು ಡಿಕ್ಕಿಲಿ ಏನು ಹ್ಯಾಂಡ್ ಬ್ಯಾಗ್ ಸೇರ್ಕೊಂಡಿತ್ತು ಅದು ಕೂಡ ತೆಗ್ದಿದ್ದಾಯಿತು. ಕೀ ಕೂಡ ತುಂಬಾ ಬೇಗ ಮಾಡಿ ಕೊಟ್ಟರು. ಅದಾದಮೇಲೆ ಅದೇನೋ ಕಂಪ್ಯೂಟರೈಸ್ ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಶಾಪಿಗೆ ತೊಗೊಂಡು ಹೋದರು. ಅಂದರೆ ಅಲ್ಲಿ ನಿಯರ್ ಬೈನೇ ಇದ್ದಿದ್ದು, ತುಂಬ ಏನು ಜಾಸ್ತಿ ದೂರ ಅಂತ ಇರಲಿಲ್ಲ. ಅದೇನೋ ಕಂಪ್ಯೂಟರೈಸ್ಡ್ ಕೀ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಶಾಪ್ಗೆ ತೊಗೊಂಡು ಹೋದರು. ನಾನು ಅಷ್ಟೊತ್ತಿಗೆ ಹೋಗಿ ಬ್ಲಡ್ ಟೆಸ್ಟ್ಗೆ ಕೊಟ್ಬಿಟ್ಟು ಬಂದೆ. ಇದೇ ಕೆಲಸ ಫಸ್ಟೇ ಮಾಡಿದಿದ್ರೆ ಇದು ಯಾವುದು ಕೂಡ ಆಗ್ತಾ ಇರಲಿಲ್ಲ. ಸೊ ಫೈನಲಿ ಬ್ಲಡ್ ಟೆಸ್ಟ್ಗೆ ಕೊಟ್ಬಿಟ್ಟು ಬಂದೆ ಬ್ಲಡ್ನ. ಇವಾಗ ಅಲ್ಲಿಂದ ಡೈರೆಕ್ಟ್ ನಾನು ನಮ್ಮ ಅಜ್ಜಿ ಮನೆಗೆ ಬಂದೆ. ಅಲ್ಲಿ ಬಂದ್ಬಿಟ್ಟು ನಮ್ಮ ಅಜ್ಜಿಗೆ ಆಮೇಲೆ ನಮ್ಮ ಅತ್ತೆಗೆ ರಕ್ಷುಗೆ ಎಲ್ಲ ನಡೆದಿದ್ದ ಸ್ಟೋರಿನ ಹೇಳಿದೆ, ಈ ರೀತಿಯಾಗಿ ಆಯಿತು ಅಂತ. ಸೊ ಅವರು ಕೂಡ ಇನ್ನೊಂದ್ಸಲ ಈ ಥರ ಎಲ್ಲ ಮಾಡಬೇಡ, ಒಂದು ಸ್ವಲ್ಪ ನೋಡಿಕೊಂಡು ಯೂಸ್ ಮಾಡು, ಅಥವಾ ಗಾಡಿ ಡಿಕ್ಕಿನಲ್ಲೇ ಬಿಟ್ಟಿದ್ದಕ್ಕೆ ಒಳ್ಳೆಯದಾಯಿತು, ಇಲ್ಲ ಬೇರೆ ಎಲ್ಲಾದರೂ ಮಿಸ್ ಆಗಿತ್ತು ಅಂತಂದಿದ್ರೆ ಅವಾಗ ಏನು ಮಾಡ್ತಿದ್ದೆ ಅಂತೆಲ್ಲ ಅವರು ಕೇಳ್ತಿದ್ರು. ಸರಿ, ಅದನ್ನೆಲ್ಲ ಮಾತಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು. ಅದಾದಮೇಲೆ ಇವಾಗ ಹೊರಗಡೆ ನಮ್ಮ ರಕ್ಷು ಏನು ಗಿಡಗಳೆಲ್ಲ ಹಾಕಿದ್ದಾಳೆ ಅಲ್ವಾ, ಅದನ್ನು ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ನಿಜ ಮನೆ ಹತ್ರ ಹೋದಾಗ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಒಂಥರ ಮಿನಿ ನರ್ಸರಿ ಥರನೇ ಮಾಡಿಬಿಟ್ಟಿದ್ದಾಳೆ. ಅದೊಂಥರ ಮೈಂಡ್ ಪೀಸ್ ಅಂತ ಅನಿಸುತ್ತೆ ನೋಡಿದಾಗ ಮಾತ್ರ. ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾಳೆ. ಗಿಡ ಹಾಕೋದಲ್ಲ, ಅದನ್ನು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಟೈಮಿಗೆ ನೀರು ಹಾಕೋದಕ್ಕಾಗಿರ್ಬೋದು, ಅದಾದಮೇಲೆ ಯಾವ ಗಿಡಕ್ಕೆ ಎಷ್ಟು ದಿನಕ್ಕೊಂದ್ಸಲಿ ನೀರು ಹಾಕೋದು ಅಂತ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಹೆಂಗೆ ನೋಡ್ಕೊತೀವಿ, ಹೆಂಗೆ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ. ಸೊ ಇದು ಕಂಪ್ಲೀಟ್ ಕ್ರೆಡಿಟ್ಸು ನಾನು ರಕ್ಷುಗೆನೇ ಕೊಡಬೇಕು. ತುಂಬಾ ಚೆನ್ನಾಗಿ ಗಿಡಗಳನ್ನ ನೋಡ್ಕೊಂಡಿದ್ದಾಳೆ. ಹಾಗೆಯೇ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಏನು ತೊಗೊಂಡೆ ಅದನ್ನು ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿದೆ ಅಲ್ವಾ, ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ರೀತಿಯಾಗಿ ಇತ್ತು. ನಮ್ಮ ರಕ್ಷುಗೆ ಈ ಬರ್ಡ್ಸ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ಗಿಡಗಳು ಆಗಿರ್ಬೋದು, ಇದ್ರ ಮೇಲೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಇಂಟ್ರೆಸ್ಟು. ಸೊ ಮನೆಯಲ್ಲೂ ಕೂಡ ಅಷ್ಟೇ ಆಮ್ಸ್ಟರ್ನ ತೊಗೊಂಬಂದು ಇಟ್ಕೊಂಡಿದ್ದಾಳೆ. ನಾನು ಅದನ್ನೇನು ವಿಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಸೊ ಅಪ್ಪು ಅಂತೂ ತುಂಬಾ ಖುಷಿಯಾಗಿ 4-5 ದಿನ ಇಲ್ಲಿ ಇದ್ದ. ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಕೂಡ ಮಾಡ್ದ. ನನಗೂ ಕೂಡ ಅವನು ಮೇಯ್ನಾಗಿ ಇಷ್ಟು ಖುಷಿಯಾಗಿರೋದೇನೆ ತುಂಬ ಇಂಪಾರ್ಟೆಂಟ್. ಪಪ್ಪ ಕಾಲ್ ಸರಿ ಹೋದ್ಮೇಲೆ ಯಾಕೆ ಬಂದ್ರಿ ಕೇಳೋ. ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಕರೆಕ್ಟಾಗಿ ನಡೀತಿದ್ರೆ ನೋಡ್ಕೊಂಡು ಹೋಗಿ ಬಂದ್ವಿ. ಊಟ ಹಾಕೊಡ್ಲಾ? ನಮ್ಮ ಚಿಕ್ಕಮ್ಮ ಬೆಳಗ್ಗೆನೇ ಕಾಲ್ ಮಾಡಿ ಅಭಿ ಶಶು ಇಬ್ಬರೂ ಕೂಡ ಮನೆಗೆ ಬರ್ತಾ ಇದ್ದಾರೆ, ಅದು ಯಾವುದೋ ಕೆಲಸದ ವಿಚಾರವಾಗಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಕೂಡ ಹೇಳಿದೆ. ಅವರಿಬ್ಬರು ಬರೋ ಅಷ್ಟೊತ್ತಿಗೆ ನಾನು ಕೂಡ ನಮ್ಮ ಅಜ್ಜಿ ಮನೆಗೆ ಹೋಗಿ ಅಪ್ಪನ ಕರ್ಕೊಂಬರ್ಬೇಕಾಗಿತ್ತು. ಅಲ್ಲಿ ಹೋಗಿ ಅಪ್ಪನ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ಅಭಿ ಶಶು ಇಬ್ಬರು ಕೂಡ ಬಂದರು. ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ಅವರು ಕೂಡ ಮನೆಗೆ ರೀಚ್ ಆದರು ಅಷ್ಟೇ. ಸೊ ತುಂಬ ಖುಷಿ ಆಯಿತು ಅವರಿಬ್ಬರು ಬಂದಿದ್ದು. ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.